ಜೈ ಹನುಮಾನ್. ಬೇಸಿಗೆ ಕಾಲದಲ್ಲಿ ಕಂಪಲ್ಸರಿ ತಿನ್ನಬೇಕಾಗಿರೋಂಥ ಒಂದು ಪಲ್ಯ ಇದು ಕುಂಬಳಕಾಯಿ ಪಲ್ಯ. ನಮ್ಮ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ. ಹೀಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಈ ಬೇಸಿಗೆ ಕಾಲದಲ್ಲಿ. ಇದನ್ನು ನಾವು ಅವಾಗವಾಗ ಯೂಸ್ ಮಾಡೋದ್ರಿಂದ ನಮಗೆ ನಮ್ಮ ದೇಹನೂ ತಂಪಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಸಿಂಪಲಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ. ಸೊ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಕುಂಬಳಕಾಯಿ ಬೆಂದಮೇಲೆ ಅದರ ಟೆಕ್ಸ್ಚರ್ ಚೇಂಜ್ ಆಗುತ್ತೆ. ಆವಾಗ ಈ ಮಧ್ಯೆ ಕಡಲೆಬೇಳೆ ಸಿಗ್ತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಚೆನ್ನಾಗಿ ಇದು ಕೆಂಪಗಾಗೋವರೆಗೂ ಈರುಳ್ಳಿನ ನೀಟಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನೋಡಿ ನಾನು ಕುಂಬಳಕಾಯಿನ ಸಿಪ್ಪೆ ಸಮೇತ ವಾಶ್ ಮಾಡಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಆಲ್ಮೋಸ್ಟ್ ಒಂದು 8 to 9 ಮಿನಿಟ್ಸಲ್ಲಿ ಪಲ್ಯನೇ ರೆಡಿ ಆಗಿಬಿಡುತ್ತೆ. ಯಾಕಂದರೆ ಕುಂಬಳಕಾಯಿ ಬೇಗ ಬೆಂದ್ಕೊಂಡ್ಬಿಡುತ್ತೆ. ಸೊ ಇದು ತಿನ್ನೋದ್ರಿಂದ ನಮಗೆ ಯಾರಿಗೆಲ್ಲ ಐರನ್ ಡಿಫಿಷಿಯನ್ಸಿ ಇದೆ ಅವ್ರಿಗಂತೂ ತುಂಬಾ ಒಳ್ಳೆಯದು. ಮತ್ತು ಈ ಬೇಸಿಗೆ ಕಾಲದಲ್ಲಿ ನಮ್ಮ ಬಾಡಿಗೆ ಒಳ್ಳೆ ಆದಂಥ ಕೂಲ್ನೆಸ್ನ ಇದು ನಮಗೆ ಕೊಡುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಬೇಯಲಿ. ಸೊ ಒಂದು ಲಿಟ್ನ ಕ್ಲೋಸ್ ಮಾಡಿ ನೀಟಾಗಿ ಇದನ್ನ ಬೇಯೋದಕ್ಕೆ ಬಿಡೋಣ. ಸೊ ಇದು ನೀಟಾಗಿ ಬೆಂದ್ಕೊಳ್ಳೋದಕ್ಕೆ ಒಂದು 2 to 3 ನಿಮಿಷ ತಗೊಳುತ್ತೆ ಅಷ್ಟೇ, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಸೊ ನೆಕ್ಸ್ಟ್ ಇವಾಗ ನಾನು ನೋಡಿ ಬೆಂದಿರೋದನ್ನ ನಾನು ನಿಮಗೆ ತೋರಿಸ್ತಿದ್ದೀನಿ. ಸೊ ನೀಟಾಗಿ ಬೆಂದಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಧನಿಯಾ ಪುಡಿ ಹಾಕಿ ಸೊ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ, ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಟ್ರೆ ಸೂಪರ್ ಆಗಿರೋಂಥ ಒಂದು ಪಲ್ಯ ರೆಡಿನೇ ಆಗಿಬಿಡುತ್ತೆ. ಸೊ ಒಂದ್ಸತಿ ಈ ರೀತಿ ಟ್ರೈ ಮಾಡಿ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಒಳ್ಳೆ ಹೆಲ್ತಿಯಾಗಿರೋಂಥ ಒಂದು ಸೀಸನಲ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.